ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ರಾಗಿ ಹಿಟ್ಟಿನಿಂದ ದೋಸೆಯನ್ನು ಮಾಡೋಣ. ಹೆಲ್ದಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಸಿಂಪಲ್ಲಾಗಿ ಮಾಡ್ಬೋದು. ನೋಡಿ, ಇನ್ಸ್ಟೆಂಟಾಗಿ ನಾನು ಮಾಡಿ ತೋರಿಸ್ತೀನಿ. ಇವಾಗ ಇಲ್ಲಿ ನಾನು ತೊಗೊಂಡಿರುವಂಥ ಇಂಗ್ರೀಡಿಯೆಂಟ್ಸು, ಮೊದಲಿಗೆ ಚಿರೋಟಿ ರವೆನ ತೊಗೊಂಡಿದ್ದೀನಿ ನೋಡಿ, 1/2 ಕಪ್ಪು. ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇದೆ ರಾಗಿ ಹಿಟ್ಟು, ಅದನ್ನು ತೊಗೊಳ್ಳಿ. ಆಮೇಲೆ ಅಕ್ಕಿ ಹಿಟ್ಟು 1 ಕಪ್ ತೊಗೊಂಡಿದ್ದೀನಿ ನೋಡಿ. ಇದನ್ನೆಲ್ಲನೂ ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ದೋಸೆ ಹಿಟ್ಟಿನ ಹದದವರೆಗೂ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಆ್ಯಡ್ ಮಾಡ್ತಿದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ಇಟ್ಟಿದ್ದೀನಿ ನೋಡಿ. ನಾನು ಈ ದೋಸೆ ಹಿಟ್ಟನ್ನು ಒಂದು 20 ನಿಮಿಷ ನಾವು ಮಿನಿಮಮ್ ನೆನೆಯಕ್ಕೆ ಇಟ್ಟರೆ ನಮಗೆ ಈ ರೀತಿ ದೋಸೆ ಹಿಟ್ಟು ಸಿಗುತ್ತೆ ನೋಡಿ. ಇದನ್ನು 20 ನಿಮಿಷ ನೆನೆಸಿ ನಾನು ನಿಮ್ಗೆ ತೋರಿಸ್ತಿದ್ದೀನಿ. ಈಗ ದೋಸೆ ಮಾಡಲಿಕ್ಕೆ ರೆಡಿಯಾಗಿದೆ ನೋಡಿ. ಬನ್ನಿ, ಇವಾಗ ಫ್ಯಾನ್ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ದೋಸೆನ ಈವನ್ಲಿ ಹಾಕೊಳ್ಳೋಣ ತವೆ ಮೇಲೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ನೋಡಿ. ಇವಾಗ ದೋಸೆ ಬೇಯ್ತಿದೆಯಲ್ಲ, 1-2 ಸ್ಪೂನ್ ಎಣ್ಣೆನ ಹಾಕ್ತಿದ್ದೀನಿ ನಾನು ಮೇಲ್ಗಡೆ. ಈ ರೀತಿ ಹಾಕ್ಕೊಳ್ಳಿ ನೋಡಿ. ಇದು ಬೇಯ್ತಾ ಇದೆಯಲ್ಲ, ಇವಾಗ ನಿಧಾನವಾಗಿ ಇದನ್ನು ನಾವು ಮಗುಚಿ ಹಾಕ್ಕೊಳ್ಳೋಣ. ನೋಡಿ, 2 ಸೈಡು ಈ ರೀತಿ ರೋಸ್ಟ್ ಮಾಡ್ಕೋಬೇಕು ನೋಡಿ. ಈ ರೀತಿ ಆಗ್ತಾ ಇದೆಯಲ್ಲ ನೋಡಿ. ದೋಸೆನ ನಾವು ಮಾಡಿ ತೋರಿಸಿದ್ದೀವಿ ನೋಡಿ. ಸಿಂಪಲ್ಲಾಗಿರುತ್ತೆ. ಸರ್ವಿಂಗ್ ಪ್ಲೇಟ್ನಲ್ಲಿ ಹಾಕಿ ತೋರಿಸ್ತಿದ್ದೀನಿ. ಬನ್ನಿ, ನಾನು ಇನ್ನೊಂದು ದೋಸೆನ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ. ನಾನು 2x ಸ್ಪೀಡನಲ್ಲಿ ಇಟ್ಟು ತೋರಿಸ್ತಿದ್ದೀನಿ ನಾನು ನಿಮಗೆ ದೋಸೆ ಯಾವ ರೀತಿ ಮಾಡೋದನ್ನು ನೋಡಿ. ಈ ರೀತಿ ಮಾಡ್ಕೊಳ್ಳಿ. ಬೇಕಿದ್ದರೆ ನೀವು ತುಪ್ಪ ಕೂಡ ಹಾಕ್ಕೊಳ್ಳಿ ಮೇಲ್ಗಡೆ, ಎಣ್ಣೆ ಬದಲು. ನೋಡಿ, ಸಿಂಪಲ್ಲಾಗಿ ಮಾಡ್ಬೋದು, ಬೇಗನೆ ಆಗುವಂಥ ತಿಂಡಿ. ನಿಮಗೆ ಅದೇ ಉದ್ದಿನಬೇಳೆ ದೋಸೆ ತಿಂದರೆ ಬೋರ್ ಆದರೆ ಈ ರೀತಿ ರಾಗಿ ಹಿಟ್ಟಿನಿಂದ ದೋಸೆನ ಮಾಡ್ಕೊಳ್ಳಿ. ರಾಗಿ ದೋಸೆ ಸೂಪರಾಗಿರುತ್ತೆ, ಹೆಲ್ದಿಯಾಗಿರುತ್ತೆ ಕೂಡ ನೋಡಿ. ಎಲ್ಲ ದೋಸೆ ಮಾಡಿ ನಾನು ಒಂದು ಪ್ಲೇಟ್ನಲ್ಲಿ ಹಾಕಿ ತೋರಿಸ್ತಿದ್ದೀನಿ ನೋಡಿ. ಸಾಂಬಾರು ಜೊತೆ ತಿನ್ಕೊಳ್ಳಿ, ಸೂಪರಾಗಿರುತ್ತೆ. ನಾವು ಮಾಡಿಟ್ಟಿರುವಂಥ ದೋಸೆ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ನಮ್ಮನ್ನು ಇದೇ ರೀತಿ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ನಾನು ನಿಮಗೆ ಸಿಗ್ತೀನಿ. ನಿಮಗೆ ಏನಾದರೂ ಹೊಸ ರೆಸಿಪಿ ಬೇಕಾದರೆ ನಮ್ಮನ್ನು ತಿಳಿಸಿ, ನಾನು ಮಾಡಿ ನಿಮಗೆ ತೋರಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಹೊಸ ರುಚಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಆ್ಯಂಡ್ ಬಾಯ್ ಫ್ರೆಂಡ್ಸ್.